ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಯಾವ ಥರ ಮೇಕಪ್ ಮಾಡ್ಕೋಬೋದು, ನೋ ಫೌಂಡೇಶನ್ ಮೇಕಪ್ ಲುಕ್ನ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನನ್ನ ಕಾಲೇಜಿಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಹಾಗೆಯೇ ನಿಮಗೂ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಸಿಂಪಲ್ಲಾಗಿ ನೋ ಕೆಮಿಕಲ್ಸ್ ಪ್ರಾಡಕ್ಟ್ ಇಲ್ಲ, ನೋ ಹ್ಯಾಶ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ದಲೇ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ ನಾನು ಯೂಸ್ ಮಾಡ್ತಿರೋ ಮಾಯಿಶ್ಚರೈಸರ್ ಮಿನಿಮಲಿಸ್ಟಿಂದ ಅವ್ರದ್ದು. ಇದನ್ನು ನಾನು ರೆಗ್ಯುಲರಾಗಿ 2-3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಕಂಫರ್ಟಬಲ್ ಐತೆ ನೀವು ಆ ಮಾಯಿಶ್ಚರೈಸರ್ನೇ ಯೂಸ್ ಮಾಡಿ. ಆ್ಯಂಡ್ ಆಸ್ ಐ ಆಲ್ವೇಸ್ ಸೇ, ಮೇಕ್ ಶ್ಯೂರ್ ಯುವರ್ ಹ್ಯಾಂಡ್ಸ್ ಆರ್ ಕ್ಲೀನ್ ಬಿಫೋರ್ ಯು ಅಪ್ಲೈ ಎನಿಥಿಂಗ್ ಟು ಯುವರ್ ಫೇಸ್ ಯೂಸಿಂಗ್ ಯುವರ್ ಹ್ಯಾಂಡ್. ಸೊ ಯಾವಾಗಲೂ ನೀವು ನಿಮ್ಮ ಫೇಸನ್ನ ಟಚ್ ಮಾಡ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ನಿಮ್ಮ ಕೈಗಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾರ್ಮಲ್ ವಾಟರಿಂದನೇ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಏನೂ ಮುಟ್ಬೇಡಿ. ಡೋಂಟ್ ಫರ್ಗೆಟ್ ಯುವರ್ ನೆಕ್ ಆಲ್ಸೋ. ನಿಮ್ಗೆ ಏನೇ ಮೇಕಪ್ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿದ್ರೂ ಅದನ್ನೆಲ್ಲ ಮೇಕ್ ಶ್ಯೂರ್ ದಟ್ ಯು ಅಪ್ಲೈ ಫಾರ್ ಯುವರ್ ನೆಕ್ ಆಲ್ಸೋ. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ 1-2 ಮಿನಿಟ್ಸ್ ಅದು ಫೇಸಲ್ಲಿ ಅಬ್ಸರ್ವ್ ಆಗೋದಕ್ಕೆ ಬಿಡಿ. ಓಕೆ, ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೆ. ನೀವು ನೋಡ್ಬೋದು ಅದು ನನ್ನ ಫೇಸಲ್ಲಿ ಅಬ್ಸರ್ವ್ ಆಗಿದೆ ಅಂತ. ನೀವು ಫ್ಯಾನ್ ಕೆಳಗಡೆ ಇಲ್ಲ ಎ ಸಿಯಲ್ಲಿ ಇದ್ದರೆ ಅದು ಬೇಗನೆ ಅಬ್ಸರ್ವ್ ಆಗುತ್ತೆ. ನಾನು ಇವಾಗ ಫ್ಯಾನೆಲ್ಲ ಏನೂ ಇಲ್ಲ, ಸೊ ಹಾಗಾಗಿ ಇಟ್ ಟುಕ್ ಮಿ ಸಮ್ ಟೈಮ್. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಸನ್ಸ್ಕ್ರೀನ್. ಇದು ಮಿನಿಮಲಿಸ್ಟ್ ಅವ್ರದ್ದು. ಇದು SPF 50 ಸನ್ಸ್ಕ್ರೀನ್. ಇದು PA 4+ ಇದೆ, ಸೊ ಇಟ್ ಇಸ್ ವೆರಿ ಗುಡ್. ಯೂಶಲಿ PA 2+ or 3+ ಈಸ್ ರೆಕಮೆಂಡೆಡ್. ನೀವು ನಿಮ್ಮ ಸನ್ಸ್ಕ್ರೀನ್ನ ಚೂಸ್ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ ಟೈಪಿಗೆ ಯಾವ ಥರ ಸನ್ಸ್ಕ್ರೀನ್ ಸೆಟ್ ಆಗುತ್ತೆ ಅಂತ ನೋಡಿ ಚೂಸ್ ಮಾಡಿ. SPF 50 SPF 50 ಇರೋ ಸನ್ಸ್ಕ್ರೀನ್ನ ಚೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಜಾಸ್ತಿ ಜೆಲ್ ಬೇಸ್ ಸನ್ಸ್ಕ್ರೀನ್ನ ಯೂಸ್ ಮಾಡಲ್ಲ. ಬಿಕಾಸ್ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ತಿಕ್, ಇದು ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಆ ಥರ ಒಂದು ಸ್ವಲ್ಪ ತಿಕ್ ಇರೋ ಸನ್ಸ್ಕ್ರೀನ್ನ ಚೂಸ್ ಮಾಡಬೇಕು. ಬಟ್ ವೈ ಯು ಹ್ಯಾವ್ ಆಯಿಲಿ ಸ್ಕಿನ್ ಅಂತ ಇರೋರು ನೀವು ಜೆಲ್ ಬೇಸ್ ಸನ್ಸ್ಕ್ರೀನ್ನ ಟ್ರೈ ಮಾಡ್ಬೋದು. ಸೊ ಲೆಟ್ ದಿಸ್ ಆಲ್ಸೋ ಅಬ್ಸರ್ವ್ ಫಾರ್ 2 ಮಿನಿಟ್ಸ್. ಓಕೆ, ಒನ್ಸ್ ಸನ್ಸ್ಕ್ರೀನ್ ಎಲ್ಲ ಹಾಕಿ ಆದಮೇಲೆ ನಾನು ಇಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು, ಪಾಂಡ್ಸ್ ಆಗಲಿ ಇಲ್ಲ ಯಾರ್ಡ್ಲಿ. ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್. ನಿಮಗೆ ಯಾವುದು ಪೌಡರ್ ಕಂಫರ್ಟಬಲ್ ಇದೆ ನೀವು ಅದನ್ನು ಯೂಸ್ ಮಾಡ್ಬೋದು. ಕೆಲವೊಬ್ಬರಿಗೆ ಪೌಡರ್ ಹಾಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ. ದೇ ವಾಂಟ್ ದಿಸ್ ಲುಕ್, ಈ ಥರ ಲುಕ್ಕೆ ನನಗೆ ಫೈನ್ ಅಂತ ಇರೋರು ನೀವು ಅವಾಯ್ಡ್ ಮಾಡ್ಬೋದು ಪೌಡರ್ ಹಾಕೋದು. ಬಟ್ ಐ ಲೈಕ್ ಅಪ್ಲೈಯಿಂಗ್ ಪೌಡರ್, ಸೊ ಸ್ವಲ್ಪ ಪೌಡರ್ನ ಹಾಕೋತೀನಿ. ಐ ಆಮ್ ಯೂಸಿಂಗ್ ದಿಸ್ ಬಫ್. ಡೋಂಟ್ ಫರ್ಗೆಟ್ ಯುವರ್ ಇಯರ್ಸ್ ಮತ್ತು ಬಿಹೈಂಡ್ ಇಯರ್ಸ್. ನಾನು ಈ ಬ್ರಷ್ನ ಯೂಸ್ ಮಾಡಿ ಎಕ್ಸಸ್ ಪೌಡರ್ ಏನಾದ್ರು ನನ್ನ ಮುಖದಲ್ಲಿದ್ದರೆ ಅದನ್ನು ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ದಿಸ್ ಇಸ್ ಐಬ್ರೋ ಪೆನ್ಸಿಲ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಐಲೈನರ್. ಇದನ್ನು ನಾನು ಬಿಂದಿಯಾಗಿ ಯೂಸ್ ಮಾಡ್ತೀನಿ. ಎಲೈಟಿನರ್ ಕಾಜಲ್. ನಾನು ಎವ್ರಿ ಡೇ ಕಾಜಲ್ನ ಅಪ್ಲೈ ಮಾಡಲ್ಲ. ನಿಮಗೆ ಎವ್ರಿ ಡೇ ಕಾಜಲ್ ಅಪ್ಲೈ ಮಾಡಿ ಅಭ್ಯಾಸ ಇದೆ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಐ ಆಮ್ ನಾಟ್ ಅ ಎವ್ರಿ ಡೇ ಕಾಜಲ್ ಪರ್ಸನ್. ಸೊ ನೆಕ್ಸ್ಟ್ ಲಿಪ್ ಬಾಮ್ ಆ್ಯಂಡ್ ಲಿಪ್ಸ್ಟಿಕ್. ಇದು ಶುಗರ್ ಅವ್ರದ್ದು ಲಿಪ್ಸ್ಟಿಕ್. ಈ ಶೇಡ್ ಬಂದು 16. ದಿಸ್ ಇಸ್ ಅ ಕೈಂಡ್ ಆಫ್ ಬ್ರೌನ್ ಆಗ್ಬೋದು. ಆ್ಯಂಡ್ ಯಾ, ಐ ಆಮ್ ಗೋಯಿಂಗ್ ವಿತ್ ದಿಸ್ ಪರ್ಫ್ಯೂಮ್. ದಿಸ್ ಪರ್ಫ್ಯೂಮ್ ವಾಸ್ ಗಿಫ್ಟೆಡ್ ಬೈ ಮೈ ಫ್ರೆಂಡ್. ಓಕೆ, ನನ್ನ ಫೇಸಿಗೆ ಇಷ್ಟೇ ಅಪ್ಲೈ ಮಾಡೋದು. ನಾನು ಇದಕ್ಕೂ ಜಾಸ್ತಿ ಬೇರೆ ಏನು ಅಪ್ಲೈ ಮಾಡಲ್ಲ ಫಾರ್ ಎವ್ರಿ ಡೇ ಮೇಕಪ್. ಕಾಜಲ್ ಆ್ಯಂಡ್ ಐಲೈನರು ಆಪ್ಷನಲ್ಲು, ನಿಮಗೆ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ನಾನು ಎವ್ರಿ ಡೇ ಕಾಜಲ್ ಆಗಲಿ ಅಥವಾ ಐಲೈನರ್ ಆಗಲಿ ಅಪ್ಲೈ ಮಾಡಲ್ಲ. ಸೊ ನಿಮಗೆ ಬೇಕಂದರೆ ನೀವು ಕಾಜಲ್ ಮತ್ತು ಐಲೈನರ್ನ ಈ ಲುಕ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಗಾಯ್ಸ್, ದಿಸ್ ಇಸ್ ದ ಫೈನಲ್ ಲುಕ್. ಈ ಡ್ರೆಸ್ ಜೊತೆ ನಾನು ಈ ವಾಚ್ನ ಮತ್ತು ಈ ಬ್ಯಾಂಡ್ನ ಪೇರ್ ಮಾಡ್ಕೊಂಡಿದ್ದೀನಿ.
ಐ ಆಮ್ ಗೋಯಿಂಗ್ ವಿತ್ ದಿಸ್ ಬ್ಲೇಸರ್.